ಬಿಗ್ ಬಾಸ್ಗೆ ಟಕ್ಕರ್ ಕೊಡಲು ಮತ್ತೊಂದು ರಿಯಾಲಿಟಿ ಶೋ ಈಗ ಆರಂಭಗೊಳ್ತಾ ಇದೆ. ಲಾಯರ್ ಜಗದೀಶ್ ಗೋಲ್ಡ್ ಸುರೇಶ್ ಪ್ಲಾನ್ ಏನು? ಹಾಗಾದ್ರೆ ಏನ್ ಪ್ಲಾನ್ ಮಾಡಿದ್ದಾರೆ? ಹೇಗಾದ್ರೂ ಮಾಡಿ ಬಿಗ್ ಬಾಸ್ಗೆ ಟಕ್ಕರ್ ಕೊಡಬೇಕು. ಬಿಗ್ ಬಾಸ್ ಕನ್ನಡದ 11ನೇ ಸೀಸನ್ ನ ಸ್ಪರ್ಧಿಗಳು ತಮ್ಮದೇ ಆದಂತಹ ಹವಾ ಕ್ರಿಯೇಟ್ ಮಾಡ್ತಿದ್ದಾರೆ. ಅಯ್ಯೋ, ಲಾಯರ್ ಜಗದೀಶ್ ಹೋಗ್ಬಿಟ್ರು, ಇನ್ನೇನು TRP ಬಿದ್ದು ಹೋಗ್ಬಿಡುತ್ತಾ, ಇನ್ಯಾರು ಕೂಡ ಬಿಗ್ ಬಾಸ್ ನೋಡಲ್ಲ, ವೇಸ್ಟ್ ಬಿಗ್ ಬಾಸ್. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಾ. ಒಂದ್ ಕಡೆ ಲಾಯರ್ ಜಗದೀಶ್, ಮತ್ತೊಂದು ಕಡೆ ಗೋಲ್ಡ್ ಸುರೇಶ್, ಇವರಿಬ್ರು ಸೇರ್ಕೊಂಡು ಈಗ ಹೊಸ ಶೋ ಅನ್ನ, ರಿಯಾಲಿಟಿ ಶೋ ಅನ್ನ ಎಲ್ಲರೂ ಮುಂದೆ ತಗೊಂಡ್ ಬರಬೇಕು ಅನ್ನುವಂತಹ ಹೊಸ ಪ್ರಯತ್ನವನ್ನ ಕೂಡ ಮಾಡ್ತಿದಾರಂತೆ. ಸೊ ಹೇಗಾದ್ರೂ ಮಾಡಿ ಬಿಗ್ ಬಾಸ್ಗೆ ಟಕ್ಕರ್ ಕೊಡಬೇಕು ಅನ್ನುವಂತಹ ಪ್ರಯತ್ನನ ಇದು ಒಂದಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂತಂದ್ರೆ ಬಿಗ್ ಬಾಸ್ಗೆ ಟಕ್ಕರ್ ಕೊಡಲು ಮತ್ತೊಂದು ರಿಯಾಲಿಟಿ ಶೋ ಈಗ ಆರಂಭಗೊಳ್ತಾ ಇದೆ. ಸೊ ಲಾಯರ್ ಜಗದೀಶ್ ಗೋಲ್ಡ್ ಸುರೇಶ್ ಪ್ಲಾನ್ ಏನು? ಹಾಗಾದ್ರೆ ಏನ್ ಪ್ಲಾನ್ ಮಾಡಿದ್ದಾರೆ, ಯಾಕಾಗಿ ಈ ಒಂದು ರಿಯಾಲಿಟಿ ಶೋ ಅನ್ನ ಮಾಡಬೇಕು ಅಂತ ಹೇಳಿ ಕೂಡ ಅವ್ರು ಭಾವಿಸ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಈಗಾಗಲೇ ನೋಡಿ ಈ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ಬಿಟ್ಟಿದೆ. ಸೊ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಅರ್ಧ ಹಾದಿಯನ್ನ ತಲುಪಿಬಿಟ್ಟಿದೆ. ಈಗಾಗಲೇ ನೋಡಿ 50 ದಿನಗಳನ್ನ ಪೂರೈಸಿರುವಂತಹ ಬಿಗ್ ಬಾಸ್ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಕೊಡುವುದಕ್ಕೆ ಸಜ್ಜಾಗ್ಬಿಟ್ಟಿದೆ. ಎಲ್ಲರೂ ಕೂಡ ನೋಡ್ತಿದ್ದಾರೆ ಬಿಗ್ ಬಾಸ್. ಅಷ್ಟರ ಮಟ್ಟಿಗೆ ಒಳ್ಳೆಯ ಅದ್ಭುತವಾದಂತಹ ಪ್ರದರ್ಶನ ಕೊಡ್ತಿದ್ದಾರೆ ಎಲ್ಲಾ ಕಂಟೆಸ್ಟೆಂಟ್ಗಳು. ಸೊ ಇನ್ನೊಂದ್ ಕಡೆ ಹೊರಗಡೆ ನೋಡಿದ್ರೆ ಬಿಗ್ ಬಾಸ್ ಕನ್ನಡದ 11ನೇ ಸೀಸನ್ ನ ಸ್ಪರ್ಧಿಗಳು ತಮ್ಮದೇ ಆದಂತಹ ಹವಾ ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಅದರಲ್ಲಿ ಕೈ ಮಿಲಾಯಿಸಿಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಂತಹ ಈ ಲಾಯರ್ ಜಗದೀಶ್ ಆಗಾಗ ಸುದ್ದಿ ಮಾಡ್ತಲೇ ಇರ್ತಾರೆ. ನಾವು ನೋಡಿದ್ವಿ ಹೋದ್ ಸೀಸನ್ ಅಲ್ಲಿ ಎಷ್ಟರ ಮಟ್ಟಿಗೆ ತಮ್ಮ ಛಾಪನ್ನ ಮೂಡಿಸಿದ್ರು, ತಮ್ಮ ಹವಾನ ಕ್ರಿಯೇಟ್ ಮಾಡಿದ್ರು ಬಿಗ್ ಬಾಸ್ ನಲ್ಲಿ. ಸೊ ಅದರಲ್ಲೂ ಕೈ ಮಿಲಾಯಿಸ್ಕೊಂಡು ಹೇಗ್ ಹೊಡೆದಾಡ್ಕೊಂಡು ಹೊರಗಡೆ ಬಂದಿದ್ರು. ಎಲ್ಲರೂ ಕೂಡ ಅನ್ಕೊಂಡ್ಬಿಟ್ಟಿದ್ರು, ಅಯ್ಯೋ ಲಾಯರ್ ಜಗದೀಶ್ ಹೋಗ್ಬಿಟ್ರು, ಇನ್ನೇನು TRP ಬಿದ್ದು ಹೋಗ್ಬಿಡುತ್ತಾ, ಇನ್ಯಾರು ಕೂಡ ಬಿಗ್ ಬಾಸ್ ನೋಡಲ್ಲ, ವೇಸ್ಟ್ ಬಿಗ್ ಬಾಸ್, ಹಂಗೆ ಹಿಂಗೆ ಅಂತೇಳಿ ಮಾತನಾಡುವ ಹೊತ್ತಲ್ಲೇ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಹನುಮಂತ ಎಂಟ್ರಿ ಕೊಡ್ತಾರೆ. ಸೊ ಆಗ್ಲೂ ಕೂಡ ಸಾಕಷ್ಟು ಒಂದು ರೀತಿಯಾದಂತಹ ಎಂಟರ್ಟೈನ್ಮೆಂಟ್ ಕೂಡ ಕೊಟ್ರು. ಆಮೇಲೆ ಈಗ ನೋಡಿದ್ರೆ ಒಂದು ಟಕ್ಕರ್ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಹೊಸ ಶೋನ ಕೂಡ ಮಾಡಬೇಕು ಅಂತ ಹೇಳಿ ಇಬ್ರು ಕೂಡ ಪ್ಲಾನ್ ಮಾಡ್ತಿದ್ದಾರೆ. ಹಾಗಾದ್ರೆ ಆ ಶೋ ಯಾವುದು, ಯಾವಾಗ ಬರುತ್ತೆ, ಎಲ್ಲವೂ ಕೂಡ ಈಗ ಕ್ಯೂರಿಯಾಸಿಟಿಗೆ ಕಾರಣವಾಗ್ಬಿಟ್ಟಿದೆ. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಮತ್ತೋರ್ವ ಸ್ಪರ್ಧಿ ಗೋಲ್ಡ್ ಸುರೇಶ್, ಅವ್ರ ಸುದ್ದಿನೇ ಇರಲಿಲ್ಲ, ಅವ್ರ ಬಗ್ಗೆ ಯಾರು ಕೂಡ ಮಾತನಾಡ್ತಾ ಇರಲಿಲ್ಲ. ಯಾಕಂತಂದ್ರೆ ಅವರು ಅರ್ಧಕ್ಕೆ ಬಂದುಬಿಟ್ರು ಬಿಗ್ ಬಾಸ್ ಮನೆಯಿಂದ, ಏನೇನೋ ಪ್ರಾಬ್ಲಮ್ ಆಯಿತು, ಸಮಸ್ಯೆ ಆಯಿತು ಅನ್ನುವಂತಹ ಕಾರಣಕ್ಕಾಗಿ ಹೊರಗಡೆ ಬಂದುಬಿಟ್ರು. ಸೊ ಈಗ ಮತ್ತೆ ಅವರಿಬ್ರು ಒಟ್ಟೊಟ್ಟಿಗೆ ಪ್ರತ್ಯಕ್ಷ ಆಗಿದ್ದಾರೆ. ಏನ್ ಮಾಡ್ತಿದ್ದಾರೆ ಇವರಿಬ್ರು, ಯಾವ ರೀತಿಯಾದಂತಹ ರಿಯಾಲಿಟಿ ಶೋ ಅನ್ನ ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ ಎಲ್ಲರಿಗೂ ಕೂಡ ಈಗ ಮೂಡ್ಬಿಟ್ಟಿದೆ. ಸೊ ಇದೇ ಸೀಸನ್ ನಲ್ಲಿ ಎಲಿಮಿನೇಟ್ ಆಗಿರುವಂತಹ ಡಾಗ್ ಸತೀಶ್ ಬರ್ತ್ಡೇಗೆ ಅತಿಥಿಯಾಗಿ ಕೂಡ ಆಗಮಿಸಿದ್ರು. ಈ ವೇಳೆ ಒಂದು ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ. ನಾವು ಒಂದು ರಿಯಾಲಿಟಿ ಶೋ ಅನ್ನ ಮಾಡ್ತಾ ಇದ್ದೀವಿ, ನಾವೊಂದು ರಿಯಾಲಿಟಿ ಶೋ ಅನ್ನ ಕೂಡ ಆರಂಭ ಮಾಡ್ತಾ ಇದ್ದೀವಿ. ಯಾವ ಕಾರಣಕ್ಕಾಗಿ ಈ ರಿಯಾಲಿಟಿ ಶೋ ಅನ್ನ ಆರಂಭ ಮಾಡ್ತಿದ್ದಾರೆ ಹೇಳಿ ಕೇಳಿ ಲಾಯರ್ ಜಗದೀಶ್ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ಅದರಲ್ಲೂ ಕಾಂಟ್ರವರ್ಸಿ ಮಾಡ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಬಿಗ್ ಬಾಸ್ ಮನೆಯಿಂದ ಹೊರಬಂದು ಒಂದು ವರ್ಷವಾದ ಬಳಿಕ ಈ ಜೋಡಿ ಒಂದು ರೀತಿಯಾದಂತಹ ಹೊಸ ಸಾಹಸಕ್ಕೂ ಕೂಡ ಕೈ ಹಾಕ್ಬಿಟ್ಟಿದೆ. ಸೊ ಬಿಗ್ ಬಾಸ್ ಅನ್ನ ಹೊಗಳುತ್ತಲೇ ಅವರದ್ದೇ ಒಂದು ರಿಯಾಲಿಟಿ ಶೋ ಮಾಡೋದಕ್ಕೆ ಸಜ್ಜಾಗ್ಬಿಟ್ಟಿದ್ದಾರೆ. ಸೊ ಇಬ್ರು ಜಂಟಿಯಾಗಿ ಈ ಶೋ ಮಾಡ್ತಾ ಇದ್ದು ಬಿಗ್ ಬಾಸ್ಗೆ ಟಕ್ಕರ್ ಕೊಡಬೇಕಾ ಅನ್ನುವಂತಹ ಉದ್ದೇಶ ಏನಾದ್ರೂ ಇದೆನಾ? ಸೊ ಅಷ್ಟಕ್ಕೂ ಆ ರಿಯಾಲಿಟಿ ಶೋ ಆದ್ರೂ ಯಾವುದು? ಸೊ ಬಿಗ್ ಬಾಸ್ ಟರ್ನಿಂಗ್ ಪಾಯಿಂಟ್ ನೋಡಿ, ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಈ ಲಾಯರ್ ಜಗದೀಶ್ ಇದಾರಲ್ಲ, ಎಷ್ಟರ ಮಟ್ಟಿಗೆ ಜನಪ್ರಿಯತೆಯನ್ನ ಮಾಡ್ಕೊಂಡು ಬಿಟ್ಟಿದ್ರು ಅಂತಂದ್ರೆ ಹೇಳಲೇಬಾರದು. ಅಷ್ಟರ ಮಟ್ಟಿಗೆ ಎಲ್ಲರೂ ಕೂಡ ಫ್ಯಾನ್ಸ್ ವಿಧ ಆಗ್ಬಿಟ್ಟಿದ್ರು. ಲಾಯರ್ ಜಗದೀಶ್ ಇದಾರಂತಂದ್ರೆ ಬಿಗ್ ಬಾಸ್ ಇದೆ ಅಂತಂದ್ರೆ ಲಾಯರ್ ಜಗದೀಶ್ ಅನ್ನುವಂತ ರೀತಿಯಾಗಿ ಮಾತನಾಡ್ಕೊಳ್ತಾ ಇದ್ರು. ಅಷ್ಟರಲ್ಲಾಗಲೇ 2 ವಾರ ಕಂಪ್ಲೀಟ್ ಮಾಡಕ್ಕಾಗದೆ ಈ ಲಾಯರ್ ಜಗದೀಶ್ ಹೊರಗಡೆ ಹೋಗ್ಬಿಡ್ತಾರೆ ಕೈ ಮಿಲಾಯಿಸ್ಕೊಂಡು. ಸೊ ವೀಕ್ಷಕರು ಜಗದೀಶ್ ಅವರ ಆಟವನ್ನ ಇಷ್ಟಪಡ್ತಾ ಇದ್ರು. ಅವ್ರು ಏನೇ ಮಾತಾಡಿದ್ರು ಒಂದು ರೀತಿಯಾದಂತಹ ಕಾಮಿಡಿ ಇರ್ತಾ ಇತ್ತು. ಅವ್ರ ಆಟ ಕೂಡ ಅಷ್ಟರ ಮಟ್ಟಿಗೆ ಅದ್ಭುತ ಆಗ್ತಾ ಇತ್ತು. ಆದ್ರೆ ಕಿತ್ತಾಡ್ಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರ ಬಂದ್ಬಿಟ್ಟಿದ್ರು. ಇದ್ದಷ್ಟು ದಿನದಲ್ಲಿ ಅವರ ಸಾಕಷ್ಟು ಜನಪ್ರಿಯತೆ ಗಳಿಸಿ ಹೊರ ಬಂದ್ಬಿಟ್ಟಿದ್ರು. ನೋಡಿ ಈಗ ಬಿಗ್ ಬಾಸ್ ಮನೆಯಿಂದ ಯಾವಾಗ ಹೊರಗಡೆ ಬರ್ತಾರೆ ಆಗ ಅನ್ಕೊಂಡ್ಬಿಟ್ಟಿದ್ರು ಜನ, ಅಯ್ಯೋ ಇನ್ ಲಾಯರ್ ಜಗದೀಶ್ ಹೋಗ್ಬಿಟ್ಟ ಹೊರಗಡೆ, ಇನ್ನ ನಾವಂತೂ ಬಿಗ್ ಬಾಸ್ ನೋಡಲ್ಲ ಯಾವುದೇ ಕಾರಣಕ್ಕೂ. ಯಾಕಂತಂದ್ರೆ ಲಾಯರ್ ಜಗದೀಶ್ ಇದ್ರು, ಆ ಕಾರಣಕ್ಕಾಗಿ ನಾವು ಬಿಗ್ ಬಾಸ್ ಅನ್ನ ನೋಡ್ತಾ ಇದ್ವಿ. ಅಷ್ಟರ ಮಟ್ಟಿಗೆ ಒಳ್ಳೆಯ ಆಟವನ್ನ ಕೂಡ ಆಡ್ತಾ ಇದ್ರು. ಆದ್ರೆ ಈಗ ಹೊರಗಡೆ ಹೋಗ್ಬಿಟ್ರಲ್ಲಪ್ಪ ಅಂತ ಹೇಳಿ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು. ಬಿಗ್ ಬಾಸ್ ಅಂತಂದ್ರೆ ಒಂದು ಒಳ್ಳೆ ಪ್ರೋಗ್ರಾಮು, ನನಗೆ ಒಳ್ಳೆಯ ಐಡೆಂಟಿಟಿ ಕೊಟ್ಟಿದೆ, ಅದಕ್ಕೆ ಬಿಗ್ ಬಾಸ್ ಮನೆಗೆ ನಾನು ಥ್ಯಾಂಕ್ಫುಲ್ ಆಗಿದ್ದೇನೆ. ಬಿಗ್ ಬಾಸ್ ನನ್ನ ಲೈಫ್ ನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಯಾರು ಬಳಸಿಕೊಂಡ್ರು ನನಗೆ ಗೊತ್ತಿಲ್ಲ, ಆದ್ರೆ ನಾನಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಳಸ್ಕೊಂಡ್ಬಿಟ್ಟಿದೆ
ಅಂತ ಹೇಳಿ ಬಿಗ್ ಬಾಸ್ ಬಗ್ಗೆ ನನಗೆ ತುಂಬಾ ಅಂದ್ರೆ ತುಂಬಾ ಅಭಿಮಾನ ಇದೆ ಅಂತ ಕೂಡ ಈ ಲಾಯರ್ ಜಗದೀಶ್ ಅವರು ಆಗಾಗ ಹೇಳ್ತಿರ್ತಾರೆ. ಯಾಕಂತಂದ್ರೆ ಲಾಯರ್ ಜಗದೀಶ್ ಅಂದ್ರೆ ಯಾರಂತ ಸರಿಯಾಗಿ ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ. ಯಾವಾಗ ಬಿಗ್ ಬಾಸ್ಗೆ ಹೋದ್ರು ನೋಡಿ ಅಲ್ಲಿ ಸಾಕಷ್ಟು ಸದ್ದು ಸುದ್ದಿ ಮಾಡಿಬಿಟ್ರು. ಹಾಗಾಗಿ ಈಗ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಲಾಯರ್ ಜಗದೀಶ್ ಯಾರು ಅಂತಂದ್ರೆ ಕಾಂಟ್ರವರ್ಸಿ ಕಿಂಗ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಅವಕಾಶ ಸಿಕ್ಕಿದ್ದಕ್ಕೆ ನಮಗೆ ಹೆಮ್ಮೆ ಅಂತ ಕೂಡ ಹೇಳಿದ್ರು. ಇನ್ನು ಲಾಯರ್ ಜಗದೀಶ್ ಜೊತೆ ಗೋಲ್ಡ್ ಸುರೇಶ್ ಕೂಡ ಬಿಗ್ ಬಾಸ್ ಬಗ್ಗೆ ಒಂದು ರೀತಿಯಾದಂತಹ ಅಭಿಮಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಹೇಳಿ ಕೇಳಿ, ಈ ಗೋಲ್ಡ್ ಸುರೇಶ್ ಯಾರಂತಾನೆ ಗೊತ್ತಿರಲಿಲ್ಲ. ಹಿಂದೆ ವರ್ತೂರ್ ಸಂತೇಶ್ ಬಂದಾಗ್ಲೂ ಅವರು ಕೂಡ ಸಾಕಷ್ಟು ಗೋಲ್ಡ್ ಅನ್ನ ಧರಿಸ್ತಾ ಇದ್ರು. ಆಗ ಅವರು ಹೆಸರನ್ನ ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಗೋಲ್ಡ್ ಸುರೇಶ್ ಬಂದ್ರು. ಗೋಲ್ಡ್ ಸುರೇಶ್ ಅಂತಂದ್ರೆ ಯಾರಿಗೂ ಗೊತ್ತಿರಲಿಲ್ಲ. ಆಗ ಕೆಜಿ ಗೋಲ್ಡ್ ಅನ್ನ ತಮ್ಮ ಮೇಲೆ ಧರಿಸ್ಕೊಂಡು ಒಂದು ರೀತಿಯಾಗಿ ಹೆಸರನ್ನ ಕೂಡ ಅವ್ರು ಮಾಡಿದ್ರು. ಸೊ ಬಿಗ್ ಬಾಸ್ಗೆ ಸರಿಸಾಟಿಯಾಗುವಂತಹ ಇನ್ನೊಂದು ಶೋ ಇಲ್ಲ. ಬಿಗ್ ಬಾಸ್ ಮನೆಗೆ ಹೋಗಿ ಒಂದು ಎಕ್ಸ್ಪೀರಿಯನ್ಸ್ ಮಾಡೋದು ಯಾರಿಗೂ ಕೂಡ ಸಿಗಲ್ಲ. ಹೇಳಿ ಕೇಳಿ ಒಂದು ಡೆಸ್ಟಿನಿ ಅನ್ನೋದು ಇರಬೇಕಾಗತ್ತೆ ಹೋಗೋದಕ್ಕೆ. ಸೊ ಕೋಟಿ ಕೊಡ್ತೀನಿ ಅಂದ್ರೂ ಕೂಡ ಈ ಅವಕಾಶ ಯಾರಿಗೂ ಸಿಗಲ್ಲ. ಅಂತಹ ಅವಕಾಶ ನಮ್ಗೆ ಸಿಕ್ಕಿತ್ತು, ಅದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಒಳಗಡೆ ಎಲ್ಲರೂ ಕೂಡ ಒಳ್ಳೆಯ ಆಟ ಆಡ್ತಿದ್ದಾರೆ. ಅವ್ರು ಏನೇ ಆಟ ಆಡಿದ್ರು ಕೂಡ ಅವರ ವ್ಯಕ್ತಿತ್ವ ತೋರಿಸುತ್ತೆ ಅಂತ ಹೇಳಿ ಕೂಡ ಒಂದು ರೀತಿಯಾಗಿ ಗೋಲ್ಡ್ ಸುರೇಶ್ ಅವರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಬಿಗ್ ಬಾಸ್ ಬಗ್ಗೆ. ಹಾಗಾದ್ರೆ ಈಗ ಓಕೆ, ಇವೆಲ್ಲವನ್ನ ಪಕ್ಕ ಕೇಳೋಣ ಈಗ. ಸೊ ಜಗದೀಶ್ ಸುರೇಶ್ ಹೊಸ ರಿಯಾಲಿಟಿ ಶೋ ಏನ್ ಮಾಡ್ತಿದ್ದಾರೆ, ಯಾವ್ದ್ರ ಬಗ್ಗೆ, ಏನ್ ಕಂಟೆಂಟ್ ಅದು, ಗೆಲ್ರಿಗೂ ಕೂಡ ಈಗ ಪ್ರಶ್ನೆ ಅದು. ಸೊ ಲಾಯರ್ ಜಗದೀಶ್ ಹಾಗೂ ಗೋಲ್ಡ್ ಸುರೇಶ್ ಇಬ್ರು ಕೂಡ ಈಗ ಹೊಸ ರಿಯಾಲಿಟಿ ಶೋಗೆ ಕೈ ಹಾಕಿದ್ದಾರೆ. ಆ ಬಗ್ಗೆನೂ ಕೂಡ ಮಾಹಿತಿನ ಹಂಚಿಕೊಂಡಿದ್ದಾರೆ. ಸೊ ನಾನು ಹಾಗೂ ಗೋಲ್ಡ್ ಸುರೇಶ್ ಸೇರ್ಕೊಂಡು ಒಂದು ರಿಯಾಲಿಟಿ ಶೋ ಮಾಡ್ತಾ ಇದ್ದೇವೆ. ಅದು ಜನವರಿಯಲ್ಲಿ ಆ ಶೋ ಅನ್ನ ಲಾಂಚ್ ಮಾಡ್ತೇವೆ. ಬಿಗ್ ಬಾಸ್ಗೆ ಕಲರ್ಸ್ ಕನ್ನಡವಿದ್ರೆ ನಮಗೆ ಬೇರೆ ಯಾವುದು ರೈನ್ಬೋ ಅಂತ ಇರೋದಿಲ್ವಾ? ಟೈಮ್ ಬಂದಾಗ ಎಲ್ಲವೂ ಕೂಡ ಹೇಳ್ತೇನೆ. ಆದ್ರೆ ಒಂದು ರಿಯಾಲಿಟಿ ಶೋ ಅನ್ನ ಮಾಡ್ತಾ ಇದ್ದೇವೆ, ಆದಷ್ಟು ಬೇಗ ಜನರ ಮುಂದೆ ಬರುತ್ತೆ ಅಂತ ಕೂಡ ಲಾಯರ್ ಜಗದೀಶ್ ಒಂದು ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ. ಸೊ ಸಣ್ಣ ಬಿಗ್ ಬಾಸ್ ಆಯ್ತು. ಹಾಗಾದ್ರೆ ಒಂದು ಸಣ್ಣ ಬಿಗ್ ಬಾಸ್ ತರ ಏನಾದ್ರು ಶುರು ಮಾಡ್ತಿದ್ದಾರಾ? ಸೊ ಬಿಗ್ ಬಾಸ್ ಬಿಟ್ಟೆ ಕನ್ನಡದಲ್ಲಿ ಬೇರೆ ಯಾವುದೇ ರಿಯಾಲಿಟಿ ಶೋ ನೋಡ್ತಾ ಇಲ್ಲ. ಸೊ ಹಾಗಾಗಿ ಬಿಗ್ ಬಾಸ್ಗೆ ಒಂದು ಸಣ್ಣ ಬಿಗ್ ಬಾಸ್ ಕೊಡೋಣ ಅಂತ ಹೇಳಿ ನಾವು ಕೂಡ ಅನ್ಕೊಂಡಿದ್ವಿ. ಸೊ ಪ್ಲಾನ್ ಮಾಡ್ತಾ ಇದ್ದೇವೆ. ಅದು ಹೇಗೆ ವರ್ಕೌಟ್ ಆಗುತ್ತೆ ನಿಜಕ್ಕೂ ಗೊತ್ತಿಲ್ಲ. ನಾವು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಿದೀವಿ ಅಂತ ಕೂಡ ಈಗಾಗಲೇ ಲಾಯರ್ ಜಗದೀಶ್ ಹೇಳಿದ್ದಾರೆ. ಸೊ ಬಿಗ್ ಬಾಸ್ ಮನೆಯೊಳಗೆ ಹೇಳ್ತಾ ಇದ್ರು ಬಿಗ್ ಬಾಸ್ನ ಕೊಂಡ್ಕೊಳ್ತೇನೆ ಅಂತ ಹೇಳಿ. ಸೊ ಅದರಂತೆ ಹೊರಗಡೆ ಬರ್ತಾ ಇದ್ದಂತೆ ಕಾನ್ಸೆಪ್ಟ್ ಹೇಳಿದ್ರು, ಚೆನ್ನಾಗಿದ್ದೇನೆ, ಮಾಡೋಣ ಅಂತ ಕೈ ಜೋಡಿಸಿದ್ದೇನೆ ಅಂತ ಹೇಳಿ ಕೂಡ ಒಂದು ಕಡೆ ಎಲ್ಲೋ ಗೋಲ್ಡ್ ಸುರೇಶ್ ಅವರು ಹೇಳಿದ್ದಾರೆ. ನಾವು ವೇಸ್ಟ್ ಬಾಡಿಗಳಲ್ಲ. ಯಾಕಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾ ಇದ್ದಂತೆ ನಮಗೆ ಯಾರಿಗೂ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಓಪನಿಂಗ್ ಸಿಗ್ಲಿಲ್ಲ. ನಾವು ಅಷ್ಟೊಂದು ವೇಸ್ಟ್ ಬಾಡಿಗಳಂತೂ ಅಲ್ಲ ಅನ್ಕೊಂಡಿದ್ವಿ. ಸೊ ಯಾರೋ ಮಾಡಿಲ್ಲ ಅಂದ್ರೆ ನಾವೇ ಮಾಡೋಣ ಸುರೇಶ್ ಅಂತ ಹೇಳಿ ಒಂದು ದೊಡ್ಡ ಹೆಜ್ಜೆಯನ್ನ ಇಡ್ತಾ ಇದ್ವಿ. ಒಂದು ಮಹತ್ವದ ಹೆಜ್ಜೆಯನ್ನ ಮುಂದಿಡ್ತಿದೀವಿ. ನಾವು ಯಾರೊಂದಿಗೂ ಸ್ಪರ್ಧೆ ಮಾಡುವುದಿಲ್ಲ. ಯಾಕಂತಂದ್ರೆ ಬಿಗ್ ಬಾಸ್ ನಮಗೆ ಒಂದು ಒಳ್ಳೆ ಜೀವನ ಕೊಟ್ಟಿದೆ. ನಾವು ಯಾವುದೇ ಕಾರಣಕ್ಕೂ ಋಣಿಯಾಗಿರ್ತೀವಿ ಅಂತ ಹೇಳಿ ಲಾಯರ್ ಜಗದೀಶ್ ಹಾಡಿ ಹೊಗಳ್ಬಿಟ್ಟಿದ್ದಾರೆ. ಸೊ ರಿಯಾಲಿಟಿ ಶೋ ಮಾಡಿ ಬರಲು ಪ್ಲಾನ್ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಸೊ ನೋಡಿ, ಅವರಿಬ್ರು ಬಿಗ್ ಬಾಸ್ ಹೌಸ್ಗಳಲ್ಲಿ ಸ್ಪರ್ಧಿಗಳಾಗಿದ್ರು ಮತ್ತು ಈಗ ಬಿಗ್ ಬಾಸ್ಗೆ ಟಕ್ಕರ್ ಕೊಡಬೇಕು ಅಂತ ಹೇಳಿ ಹೊಸ ರಿಯಾಲಿಟಿ ಶೋ ತರುವುದಾಗಿ ಘೋಷಿಸಿದ್ದಾರೆ. ಸೊ ಕಾರ್ಯಕ್ರಮ ಯಾವಾಗ ಬರುತ್ತೆ ಅಂದ್ರೆ ಇಲ್ಲಿ ರಿಯಾಲಿಟಿ ಶೋ ಇನ್ನು ಅಧಿಕೃತವಾಗಿ ಅನೌನ್ಸ್ ಕೂಡ ಆಗಿಲ್ಲ, ದಿನಾಂಕ ಕೂಡ. ಆದ್ರೆ ಜಗದೀಶ್ ಮತ್ತು ಗೋಲ್ಡ್ ಸುರೇಶ್ ಇಬ್ರು ಕೂಡ ಸಾಮಾಜಿಕ ಮಾಧ್ಯಮ ಹಾಗೂ ಮಾಧ್ಯಮಗಳಲ್ಲಿಯೂ ಕೂಡ ಈ ಕುರಿತು ಒಂದು ಹೇಳಿಕೆಗಳನ್ನ ಪ್ರಸ್ತಾಪಿಸಿದ್ದಾರೆ. ಈ ಒಂದು ಶೋ ಇದೆ ಅಲ್ಲ, ಈ ಒಂದು ಶೋ ಕುಟುಂಬ ಮನರಂಜನೆಗೆ ಅನುಕೂಲವಾಗಲಿದೆ. ಸೊ ಅನ್ನುವಂತಹ ಬಗ್ಗೆ ಚರ್ಚೆಗಳು ಕೂಡ ನಡೀತಾ ಇದೆ. ಮತ್ತು ಇದನ್ನ ಹೇಗೆ ರೂಪಿಸ್ತಾರೆ ಅನ್ನುವಂತಹ ಕುತೂಹಲ ನಿಜಕ್ಕೂ ಈಗ ಅಭಿಮಾನಿಗಳಲ್ಲಿ ಇದೆ. ಸೊ ಮಹತ್ವದ ಈ ಹೊಸ ರಿಯಾಲಿಟಿ ಶೋ ಕನ್ನಡದಲ್ಲಿ ಬಿಗ್ ಬಾಸ್ಗೆ ಪೈಪೋಟಿ ನೀಡಲು ಬರ್ತಾ ಇದೆ. ಸೊ ಹಲವು ಮಾಧ್ಯಮಗಳು ಇದರ ಬಗ್ಗೆ ವರದಿ ಮಾಡಿದಾವೆ. ಜಗದೀಶ್ ಮತ್ತು ಗೋಲ್ಡ್ ಸುರೇಶ್ ಇಬ್ರು ಕೂಡ ಅಭಿಮಾನಿಗಳನ್ನ ಈ ಹೊಸ ಶೋ ಮೂಲಕ ಮತ್ತೆ ಹೇಗಾದ್ರೂ ಮಾಡಿ ಸೆಳಿಬೇಕು ಅನ್ನುವಂತಹ ಪ್ರಯತ್ನವನ್ನ ಮಾಡುತ್ತಿದ್ದಾರೆ. ಸೊ ಜಗದೀಶ್ ಮತ್ತು ಗೋಲ್ಡ್ ಸುರೇಶ್ ಅವರ ಹೊಸ ಕನ್ನಡ ರಿಯಾಲಿಟಿ ಶೋ ಕುರಿತು ಒಂದು ಸ್ಪಷ್ಟವಾದಂತಹ ಅಧಿಕೃತ ಶೋ, ಈ ಫಾರ್ಮೆಟ್ ಹಾಗೂ ಸ್ಪರ್ಧಿಗಳ ಅರ್ಹತೆ ಕುರಿತು ಹೆಚ್ಚಿನ ಮಾಹಿತಿ ಸದ್ಯಕ್ಕಿಲ್ಲ. ಯಾವಾಗ ಈ ಒಂದು ಕಾರ್ಯಕ್ರಮ ಬರುತ್ತೆ, ಈಗಾಗಲೇ ಅವ್ರು ಹೇಳಿದಂತಹ ಪ್ರಕಾರ ಈ ಒಂದು ಕಾರ್ಯಕ್ರಮ ಜನವರಿಯಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನಾವು ಕೂಡ ಕಾದ್ ನೋಡ್ಬೇಕಾಗತ್ತೆ. ಎಲ್ರಿಗೂ ಕೂಡ ಒಂದು ರೀತಿಯಾದಂತಹ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಏನ್ ಮಾಡಕ್ ಹೋಗ್ತಿದ್ದಾರೆ, ಏನಾದ್ರೂ ಇವರು ಬಿಗ್ ಬಾಸ್ಗೆ ಟಕ್ಕರ್ ಕೊಡಕ್ ಹೋಗ್ತಿದಾರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಕಾದಷ್ಟೇ ನೋಡಬೇಕಾಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ರೆಬೆಲ್ ಟಿವಿ.